ನಮಸ್ತೆ. ಇವತ್ತು ಬಹಳ ಕಡಿಮೆ ಸಾಮಗ್ರಿಯಿಂದ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಚೀಸ್ ಪರಾಟ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ದೇನೆ, ಸ್ವಲ್ಪ ಉಪ್ಪು, ಆಮೇಲೆ ಇದು ಚೀಸ್ ಕ್ಯೂಬನ್ನು ತುರಿದಿಟ್ಕೊಂಡಿದ್ದೇನೆ. ಗೋಧಿ ಹಿಟ್ಟು, ಉಪ್ಪು ಎರಡನ್ನೂ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಮೊದಲು ಹಿಟ್ಟು ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೇನೆ ಮೇಲಿಂದ. ಈಗ ಒಂದು ಸ್ವಲ್ಪ ಹಿಟ್ಟು ತಗೊಂಡಿದ್ದೇನೆ. ಇದನ್ನು ಈ ಗೋಧಿ ಹಿಟ್ಟಲ್ಲಿ ಅದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಈ ಚೀಸನ್ನು ಸೇರಿಸ್ಕೊಳ್ಳೋದು. ಅದಾದಮೇಲೆ ನಿಧಾನಕ್ಕೆ ಈ ಥರ ಚೀಸನ್ನೆಲ್ಲ ಕವರ್ ಆಗೋ ಹಾಗೆ ಆಲೂ ಪರಾಟ ಮಾಡ್ತೇವಲ್ಲ ಅದೇ ಥರ. ಈಗ ಇದನ್ನು ಮತ್ತೊಮ್ಮೆ ಹಿಟ್ಟಲ್ಲಿ ಅದ್ಬಿಟ್ಟು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಈ ಚೀಸ್ ಪರಾಟದಲ್ಲೇ ಇನ್ನೊಂದು ಸಣ್ಣ ವೇರಿಯೇಷನ್ನು. ಒಂದು ಕ್ಯೂಬು ಚೀಸನ್ನು ತುರಿದದನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಹಸಿಮೆಣಸನ್ನು ಹಾಕ್ತಾಯಿದ್ದೇನೆ, ಸಣ್ಣಕ್ಕೆ ಹಚ್ಚಿರೋದು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಇದನ್ನು ಮಿಕ್ಸ್ ಮಾಡಿ ಇದನ್ನು ಸ್ಟಫ್ ಮಾಡೋದು. ಇದಕ್ಕೆ ಉಪ್ಪು ಬೇಕಾಗಲ್ಲ, ಯಾಕಂದರೆ ಚೀಸಲ್ಲೇ ಉಪ್ಪಿರುತ್ತೆ. ಹಿಟ್ಟು ಸೇರಿಸ್ಕೊಂಡು ಲಟ್ಟಿಸಿ. ಈಗ ಇನ್ನೊಂದು ಪರಾಟನೂ ರೆಡಿಯಾಗಿದೆ. ಇದನ್ನು ಕಾಯಿಸೋಣ. ತಾವ ಬಿಸಿಯಾಗಿದೆ, ಸ್ವಲ್ಪ ತುಪ್ಪ ಹಾಕಿದ್ದೇನೆ. ನಿಧಾನಕ್ಕೆ ಪರಾಟನ ಇಡ್ತಾ ಇದ್ದೇನೆ. ಮೇಲಿಂದ ಇನ್ನೊಂದು ಸ್ವಲ್ಪ ತುಪ್ಪ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕಾಯಿಸ್ಕೋಬೇಕು. ಈ ಥರ ಗುಳ್ಳೆ ಗುಳ್ಳೆ ಬರ್ತಾ ಇದ್ದಾಗ ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಬೇಕು. ಎರಡೂ ಸೈಡು ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗಿಬೇಕು. ಇದು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋ ಪರಾಟ, ಚೀಸ್ ಪರಾಟ. ಮಕ್ಕಳು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಚೀಸ್ ಪರಾಟ ಮತ್ತು ಮಸಾಲಾ ಚೀಸ್ ಪರಾಟ ರೆಡಿ.